ವಿಜಯ್ ಒಂದೇ ಸದ್ದಿಗೆ ತಮಿಳುನಾಡು ರಾಜಕೀಯದಲ್ಲಿ ಕಂಪನ. ವಿರೋಧ ಪಕ್ಷದವರಿಗೆ ಅವರ ಸ್ಟೈಲ್ನಲ್ಲೇ ಉತ್ತರ ಕೊಟ್ಟ ವಿಜಯ್. 3 ಬಂಡಾಯ ಶಾಸಕರು ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಅಣ್ಣಾ ಡಿಎಂಕೆ ಪಕ್ಷ ಹೋರಾಡಲು ವಿಜಯ್ ಅವರೇ ಕಾರಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನ ರಾಜಕೀಯದಲ್ಲಿ, ತಮಿಳುನಾಡಿನ ರಾಜಕಾರಣದಲ್ಲಿ ಕಳೆದ 15 ದಿನಗಳಿಂದ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ನಿಮ್ಗೆಲ್ರೂ ಕೂಡ ಗೊತ್ತಿರುವಂತಹದ್ದೇ. ಈಗಾಗಲೇ ಟಿವಿಕೆ ಪಕ್ಷ ಅಂದ್ರೆ ವಿಜಯ್ ಅವರ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹದ್ದು. ಹೇಗಾದ್ರೂ ಮಾಡಿ ತಮಿಳುನಾಡಿನಲ್ಲಿ ವಿಜಯ್ ಅವರ ಸರ್ಕಾರವನ್ನ ಬೀಳಿಸಬೇಕು ಅಂತೇಳಿ ಅಪೋಸಿಷನ್ ಪಾರ್ಟಿಯವರು ಒಂದಲ್ಲ ಒಂದು ರೀತಿಯಾಗಿ ಕಸರತ್ತನ್ನ ಮಾಡ್ತಲೇ ಇದ್ದಾರೆ. ಆದ್ರೆ ಅದಕ್ಕೆ ವಿಜಯ್ ಅವರು ಬಗ್ತಾ ಇಲ್ಲ. ವಿಜಯ್ ಅವರ ಒಂದೇ ಒಂದು ವಿಜಲ್ಗೆ ಇಡೀ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಕಂಪನ ಈಗ ಶುರುವಾಗಿರುವಂತಹದ್ದು. ವಿರೋಧ ಪಕ್ಷದವರಿಗೆ ಅವರ ಸ್ಟೈಲ್ನಲ್ಲೇ ಈಗ ವಿಜಯ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಹಾಗಾದ್ರೆ ವಿಜಯ್ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ? ಅಲ್ಪ ಬಹುಮತದೊಂದಿಗೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಟಿವಿಕೆ ಪಕ್ಷ, ಟಿವಿಕೆ ಸರ್ಕಾರ ಅಂದ್ರೆ ವಿಜಯ್ ಅವರ ನೇತೃತ್ವದ ಸರ್ಕಾರ ಈಗ ಆಪರೇಷನ್ ವಿಜಲ್ ಕಾರ್ಯಾಚರಣೆಗೆ ನಡೆಸಿರುವಂತಹದ್ದು. ಅಂದ್ರೆ ಆಪರೇಷನ್ ವಿಜಲ್ ಕಾರ್ಯಾಚರಣೆಗೆ ಮುಂದಾಗಿರುವಂತಹದ್ದು. ಈಗ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಕಮಲ, ಆಪರೇಷನ್ ಕಾಂಗ್ರೆಸ್, ಆಪರೇಷನ್ ಜೆಡಿಎಸ್ ಈ ರೀತಿಯಾಗಿ ಯಾವ ರೀತಿಯಾಗಿ ನಡೀತಾ ಇದೆಯೋ, ಸೊ ಅದೇ ಮಾದರಿಯಲ್ಲಿ ಈಗ ತಮಿಳುನಾಡಿನಲ್ಲಿ ಕೂಡ ಆಪರೇಷನ್ ವಿಜಲ್ ಅಂತೇಳಿ ಆ ರೀತಿಯಾಗಿ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹದ್ದು. ಹಾಗಾದ್ರೆ ಆಪರೇಷನ್ ವಿಜಲ್ ಅಂದ್ರೆ ಏನು? ಎಸ್, ವಿರೋಧಿ ಬಣದ 3 ಶಾಸಕರನ್ನ ತನ್ನ ಕಡೆ ಸೆಳೆಯುವಲ್ಲಿ ಈಗ ವಿಜಯ್ ಅವರು ಯಶಸ್ವಿಯಾಗಿದ್ದಾರೆ. ಇದೇ ಆಪರೇಷನ್ ವಿಜಲ್ಸ್. ಅಂದ್ರೆ ಹೇಗಾದ್ರೂ ಮಾಡಿ ಸರ್ಕಾರವನ್ನ, ವಿಜಯ್ ಅವರ ಸರ್ಕಾರವನ್ನ ಬೀಳಿಸಬೇಕು, ವಿಜಯ್ ಅವರ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕೆಡವಬೇಕು ಅಂತೇಳಿ ಅಪೋಸಿಷನ್ ಪಾರ್ಟಿಯವರು ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಅವರಿಗೆ ಈಗ ವಿಜಯ್ ಅವರು ಈಗ ಟಕ್ಕರನ್ನ ಕೊಡ್ತಿರುವಂತದ್ದು. ಅದು ಯಾವ ರೀತಿ ಅಂತಂದ್ರೆ, ಅವರ ಪಕ್ಷದ ಶಾಸಕರನ್ನ ತಮ್ಮ ಪಕ್ಷದ ಕಡೆ ವಾಲಿಸುವಂತಹ ಒಂದು ಕೆಲಸವನ್ನ ವಿಜಯ್ ಅವರು ಈಗ ಮಾಡ್ತಿರುವಂತದ್ದು. ಅದರಲ್ಲಿ ಈಗ 3 ಶಾಸಕರನ್ನ ತಮ್ಮ ಪಕ್ಷ ಅಂದ್ರೆ ಟಿವಿಕೆ ಪಕ್ಷಕ್ಕೆ ವಿಜಯ್ ಅವರು ಈಗ ಸೇರಿಸಿಕೊಂಡು ಈಗ ಯಶಸ್ವಿ ಕೂಡ ಆಗಿರುವಂತದ್ದು. ಎಸ್, ಸಿಎಂ ವಿಜಯ್ ಅವರ ಪಕ್ಷ ಬೆಂಬಲಿಸುವ ವಿಷಯದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಬಣದಿಂದ ದೂರವಾಗಿದ್ದಂತಹ ಷಣ್ಮುಗಂ ಮತ್ತು ವೇಲುಮಣಿ ನೇತೃತ್ವದ ಬಂಡಾಯ ಬಣದ 25ಕ್ಕೂ ಹೆಚ್ಚು ಶಾಸಕರ ಪೈಕಿ 3 ಇದೀಗ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ, ಜೊತೆಗೆ ಬಂಡಾಯ ಬಣದಲ್ಲಿದ್ದಂತಹ 5 ಶಾಸಕರು ಮರಳಿ ಎಡಪ್ಪಾಡಿ ಬಣವನ್ನ ಈಗ ಸೇರಿಕೊಂಡಿರುವಂತಹದ್ದು. ಅಂದ್ರೆ ತಮಿಳುನಾಡಿನಲ್ಲಿ ಈಗ ನಾನು ಆಗಲೇ ಹೇಳಿದಂತೆ ಒಂದು ದೊಡ್ಡ ರಾಜಕೀಯ ಕಂಪನ ನಡೀತಾ ಇದೆ ಅಂತ ನಾನು ಹೇಳಿದ್ನಲ್ಲ, ಇದೇ ಒಂದು ರಾಜಕೀಯ ಕಂಪನ. ಸೊ ಈಗ ತಮಿಳುನಾಡಿನಲ್ಲಿ ಈಗ ಕಂಪ್ಲೀಟ್ ಆಗಿ ವಿಜಯ್ ಅವರು ಯಾವ ರೀತಿಯಾಗಿ ಒಂದು ಸ್ಟ್ರಾಟಜಿಯನ್ನ ಮಾಡಬೇಕು, ತಮ್ಮ ಸರ್ಕಾರವನ್ನ ಉಳಿಸಿಕೊಳ್ಳಿಕ್ಕೆ ಅಥವಾ ತಮ್ಮ ಸಿಎಂ ಪಟ್ಟವನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡಬೇಕು, ಅದೆಲ್ಲವನ್ನೂ ಕೂಡ ಈ ವಿಜಯ್ ಅವರು ಈಗ ಬೇರೆ ಪಕ್ಷದ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಒಂದು ಟಕ್ಕರನ್ನ ಕೊಡುವಂತಹ ಒಂದು ಕೆಲಸವನ್ನ ಈಗ ಮಾಡ್ತಿರುವಂತಹದ್ದು. ಟಿವಿಕೆ ಪಕ್ಷ ಸೇರಿದ ಬಂಡಾಯ ಶಾಸಕರು, ಅಣ್ಣಾ ಡಿಎಂಕೆ ಶಾಸಕರು ರಾಜೀನಾಮೆ ಕೊಟ್ಟಂತಹ ಬೆನ್ನಲ್ಲೇ, ಅಣ್ಣಾ ಡಿಎಂಕೆ ಶಾಸಕರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಟಿವಿಕೆ ಪಕ್ಷದ ಹಿರಿಯ ನಾಯಕ ಅದವ್ ಅರ್ಜುನ್ ಅವರನ್ನ ಭೇಟಿಯಾಗಿದ್ದಾರೆ. ಯಾವ್ಯಾವ ಶಾಸಕರು ಅದವ್ ಅರ್ಜುನ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋದನ್ನ ನೋಡಿದರೆ, ಮರಗತಂ ಕುಮಾರ್ ವೇಲ್, ಸತ್ಯಭಾಮ ಮತ್ತು ಜೈಕುಮಾರ್ ಈ 3 ಜನ ಶಾಸಕರು ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ಶಾಸಕರು ಈಗ ಟಿವಿಕೆ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಅದವ್ ಅರ್ಜುನ್ ಅವರನ್ನ ಈಗ ಭೇಟಿಯಾಗಿರುವಂತಹದ್ದು. ರಾಜೀನಾಮೆ ನೀಡಿದ ಶಾಸಕರಲ್ಲಿ ಈ 3 ಜನರು ಈಗ ಪ್ರಮುಖರಾಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ಟಿವಿಕೆ ಪಕ್ಷವನ್ನ ಸೇರ್ಪಡೆಯಾಗಿರುವಂತದ್ದು. ಜೊತೆಗೆ ಮರಳಿ ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ಕೆಲಸವನ್ನ ಈಗ ಆ 3 ಜನ ಶಾಸಕರು ಈಗ ಮಾಡಲಿಕ್ಕೆ ಹೊರಟಿರುವಂತಹದ್ದು. ಇದರೊಂದಿಗೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ 2 ಹೋಳಾಗಿದ್ದ ಅಣ್ಣಾ ಡಿಎಂಕೆ ಬಣ ಮತ್ತೆ ಹೋಳಾಗಿರುವಂತಹದ್ದು. ಅಂದ್ರೆ ಈಗಾಗಲೇ ತಮಿಳುನಾಡಲ್ಲಿ ಏನು ಚುನಾವಣೆಯ ಫಲಿತಾಂಶ ಬಂತಲ್ಲ, ಆ ಚುನಾವಣೆಯ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ
ಅಣ್ಣಾ ಡಿಎಂಕೆ ಪಕ್ಷ ಕಂಪ್ಲೀಟ್ ಆಗಿ ಹೊಡೆದು ಛಿದ್ರವಾಗಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ಹೋಳಾಗುವಂತಹ ಒಂದು ಪರಿಸ್ಥಿತಿ ಈಗ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಈಗ ಆಗಿರುವಂತಹದ್ದು. ಎಸ್, ಬಲ ಹೆಚ್ಚಳಕ್ಕೆ ವಿಜಯ್ ಅವರು ಈ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಿದ್ರ. ಎಸ್, ಇತ್ತೀಚೆಗೆ ವಿಧಾನಸಭೆಯಲ್ಲಿ ಸಿಎಂ ವಿಜಯ್ ಅವರು ವಿಶ್ವಾಸ ಮತ ಯಾಚಿಸಿದ ವೇಳೆ ಇದೀಗ ರಾಜೀನಾಮೆ ನೀಡಿದ ಮೂವರು ಸೇರಿ 25ಕ್ಕೂ ಹೆಚ್ಚು ಅಣ್ಣಾ ಡಿಎಂಕೆ ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ದರು. ಇದೀಗ 8 ಜನರು ಹೊರಬಿದ್ದ ಪರಿಣಾಮ ಷಣ್ಮುಗಂ ಬಣದ ಸಂಖ್ಯಾಬಲ 25ರಿಂದ 17ಕ್ಕೆ ಈಗ ಕುಸಿದಿರುವಂತಹದ್ದು. ಮತ್ತೊಂದೆಡೆ ಪಳನಿ ಬೆಂಬಲಿಸುವ ಶಾಸಕರ ಬಣದ ಸಂಖ್ಯೆ 25ಕ್ಕೆ ಈಗ ಏರಿರುವಂತಹದ್ದು. ಸದ್ಯ ವಿಧಾನಸಭೆಯಲ್ಲಿ 107 ಶಾಸಕರ ಬಲ ಹೊಂದಿರುವಂತಹ ವಿಜಯ್ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಸೇರಿ ಒಟ್ಟು 120 ಶಾಸಕರ ಬೆಂಬಲ ಕೂಡ ಈಗ ಇರುವಂತಹದ್ದು. ಮುಂದಿನ ದಿನಗಳಲ್ಲಿ ಇಷ್ಟೇ ಬಹುಮತವನ್ನ ನಂಬಿಕೊಂಡು ಸರ್ಕಾರವನ್ನ ಮುನ್ನಡೆಸುವುದು ಬಹಳ ಕಷ್ಟ. ಸೊ ಈ ವಿಚಾರ ಟಿವಿಕೆ ಅವರಿಗೆ ಗೊತ್ತಾಗಿರುವಂತದ್ದು, ಅಂದ್ರೆ ವಿಜಯ್ ಅವರಿಗೆ ಗೊತ್ತಾಗಿರುವಂತದ್ದು. ಸೊ ತಕ್ಷಣ ಅವ್ರೇನ್ ಮಾಡಿದಾರಂತೆ, ಮಿನಿ ಆಪರೇಷನ್ ವಿಜಲ್ ಈಗ ನಡೆಸ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಂಬರುವಂತಹ ದಿನಗಳಲ್ಲಿ ಇಷ್ಟು ಜನ ಶಾಸಕರು ಯಾವಾಗ ಏನ್ ಬೇಕಾದ್ರೂ ಉಲ್ಟಾ ಹೊಡಿಬಹುದು. ಸೊ ಹಾಗಾಗಿ ಒಂದು ವೇಳೆ ಏನಾದ್ರೂ ಇದೇ ರೀತಿಯಾಗಿ ಮುಂದುವರೆದ್ರೆ ನನಗೆ ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗುತ್ತೆ, ನನ್ನ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ವಿಜಯ್ ಅವರಿಗೆ ಅರಿವಾಗಿದೆ. ಸೊ ಹಾಗಾಗಿ ಅವ್ರೇನ್ ಮಾಡಿದರೆ, ಈಗ ಮಿನಿ ಆಪರೇಷನ್ ವಿಜಲ್ ಮೂಲಕ ಈಗಾಗಲೇ ಶಾಸಕರನ್ನ ಸೆಳೆಯುವಂತ ಒಂದು ಕೆಲಸವನ್ನ ಈಗ ಮಾಡ್ತಿರುವಂತಹದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಹಂತ ಹಂತವಾಗಿ ತಮ್ಮ ಸರ್ಕಾರವನ್ನ ವಿಜಯ್ ಅವರು ಗಟ್ಟಿ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಪಾಠ ಕಲಿಸಲು ವಿಜಯ್ ಅವರು ಮುಂದಾಗ್ತಿದ್ದಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.